ನಿವೇಶನ ಹಂಚಿಕೆಗೆ ಸಂಬಂಧಿಸಿದಂತೆ ತನಿಖೆ ತಮ್ಮ ವಿರುದ್ಧ ರಾಜ್ಯಪಾಲರು ನೀಡಿರುವ ಅನುಮತಿ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ ರಿಟ್ ಅರ್ಜಿಯನ್ನು ವಜಾ ಮಾಡಲಾಗಿದ್ದು, ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿಯವರು ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಅವರು ಆರೋಪಿಸಿದರು. ಇಲ್ಲ, ಯಾಕಂದ್ರೆ ಎಲ್ಲ ಲೂಟಿಕೋರರು. ನೀವು ಲೂಟಿ ಹೊಡೆದಿರ್ತಕ್ಕಂಥರೇ 80% ಬಿಜೆಪಿ ಒಳಗಡೆ ಇದ್ದಾರೆ. 80%. ಅದ್ರಲ್ಲೇನು ಪ್ರಶ್ನೆ ಇಲ್ಲ. ಒಂದು ಬೆರಳೆಣಿಕೆಯಷ್ಟು ಜನ ಹುಡುಕಿದ್ರೆ ಸಿಗ್ಬೋದು. ಯಾರೋ ಸುರೇಶ್ ಕುಮಾರ್ ಅಂತವರು ಒಂದು 3-4 ಜನ ಸಿಗ್ಬೋದು, ಅಷ್ಟು ಬಿಟ್ರೆ ಇನ್ನೆಲ್ಲರೂ ಕೂಡ ಬಿಜೆಪಿಯ ನಾಯಕರುಗಳು, ಈ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿರ್ತಕ್ಕಂಥವ್ರು, ಮತ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡೆದಿರ್ತಕ್ಕಂಥವ್ರು, ಎಲ್ಲ ವಿಚಾರದಲ್ಲೂ ಕೂಡ ಲೂಟಿ ಹೊಡೆದಿರ್ತಕ್ಕಂಥ ಬಿಜೆಪಿ ಒಳಗಡೆ. ಲೂಟಿಕೋರರು ಏನಾದ್ರು ಇದ್ರೆ ಅದು ಬಿಜೆಪಿ ಪಕ್ಷದ ಒಳಗಡೆ ಮಾತ್ರ. ಇವತ್ತು ಭೂ ಹಗರಣ ಇರ್ಬೋದು ಅಥವಾ ಬೇರೆ ಬೇರೆ ಹಗರಣಗಳಿರ್ಬೋದು, ಎಲ್ಲವೂ ಕೂಡ ಬಿಜೆಪಿ ನಾಯಕರುಗಳ ಮೇಲೆ ಗಂಭೀರವಾದಂತಹ ಆಪಾದನೆ ಇದೆ. ಬಿಟ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಯಾವುದೇ ಗಂಭೀರವಾದಂತಹ ಆಪಾದನೆಗಳಿಲ್ಲ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಕಳೆದ 45 ವರ್ಷಗಳಿಂದ ಈ ರಾಜ್ಯದಲ್ಲಿ ಅನೇಕ ಅಧಿಕಾರಗಳನ್ನು ಮಾಡಿದ್ದಾರೆ. 10-12 ಸರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರದ ಒಳಗಡೆ ಕೆಲಸ ಮಾಡಿ ಜವಾಬ್ದಾರಿ ಸ್ಥಾನವನ್ನು ಕೆಲಸ ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನ ಮೇಲೆ ಯಾವುದೇ ಗುರುತರವಾದ ಆಪಾದನೆ ಇಲ್ಲದೇ ಇದ್ರೂ ಕೂಡ ಇದ್ಯಾವುದೋ ಒಂದು ಮೂಢ ಹಗರಣನ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಚಳುವಳಿ. ನಿಮ್ಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ಬೇಕಾಗಿದೆ. ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ವಾ? ವಿರೋಧ ಪಕ್ಷದ ಸ್ಥಾನ ನಿಮ್ಗೆ ಕೊಟ್ಟಿದ್ದಾರೆ ಜನ. ರಚನಾತ್ಮಕವಾದಂತ ಟೀಕೆಗಳನ್ನು ಮಾಡಬೇಕು. ಆಮೇಲೆ ಒಂದು ವಿರೋಧ ಪಕ್ಷವಾಗಿ ಜನಪರವಾದಂತ ಹೋರಾಟಗಳನ್ನು ಮಾಡಬೇಕು. ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಇವರು ಇವತ್ತು ಹೋರಾಟಗಳನ್ನು ಮಾಡ್ತಾರೆ. ನೀವು ಯಾವ ವಿಚಾರ ಇಟ್ಕೊಂಡಿದ್ದೀರಿ? ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದೆ ಅನ್ನೋದು ಒಂದೇ ಒಂದು ಕಾರಣ, ಬಹಳ ದೊಡ್ಡ ಹಗರಣನ ಇಲ್ಲ. ಯಾಕಂದ್ರೆ ಎಲ್ಲ ಲೂಟಿಕೋರರು. ನೀವು ಲೂಟಿ ಹೊಡೆದಿರ್ತಕ್ಕಂಥರೇ 80% ಬಿಜೆಪಿ ಒಳಗಡೆ ಇದ್ದಾರೆ. 80%. ಅದ್ರಲ್ಲೇನು ಪ್ರಶ್ನೆ ಇಲ್ಲ. ಒಂದು ಬೆರಳೆಣಿಕೆಯಷ್ಟು ಜನ ಹುಡುಕಿದ್ರೆ ಸಿಗ್ಬೋದು. ಯಾರೋ ಸುರೇಶ್ ಕುಮಾರ್ ಅಂತವರು ಒಂದು 3-4 ಜನ ಸಿಗ್ಬೋದು, ಅಷ್ಟು ಬಿಟ್ರೆ ಇನ್ನೆಲ್ಲರೂ ಕೂಡ ಬಿಜೆಪಿಯ ನಾಯಕರುಗಳು, ಈ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿರ್ತಕ್ಕಂಥವ್ರು, ಮತ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡೆದಿರ್ತಕ್ಕಂಥವ್ರು, ಎಲ್ಲ ವಿಚಾರದಲ್ಲೂ ಕೂಡ ಲೂಟಿ ಹೊಡೆದಿರ್ತಕ್ಕಂಥ ಬಿಜೆಪಿ ಒಳಗಡೆ. ಲೂಟಿಕೋರರು ಏನಾದ್ರು ಇದ್ರೆ ಅದು ಬಿಜೆಪಿ ಪಕ್ಷದ ಒಳಗಡೆ ಮಾತ್ರ. ಇವತ್ತು ಭೂ ಹಗರಣ ಇರ್ಬೋದು ಅಥವಾ ಬೇರೆ ಬೇರೆ ಹಗರಣಗಳಿರ್ಬೋದು, ಎಲ್ಲವೂ ಕೂಡ ಬಿಜೆಪಿ ನಾಯಕರುಗಳ ಮೇಲೆ ಗಂಭೀರವಾದಂತಹ ಆಪಾದನೆ ಇದೆ. ಬಿಟ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಯಾವುದೇ ಗಂಭೀರವಾದಂತಹ ಆಪಾದನೆಗಳಿಲ್ಲ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಕಳೆದ 45 ವರ್ಷಗಳಿಂದ ಈ ರಾಜ್ಯದಲ್ಲಿ ಅನೇಕ ಅಧಿಕಾರಗಳನ್ನು ಮಾಡಿದ್ದಾರೆ. 10-12 ಸರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರದ ಒಳಗಡೆ ಕೆಲಸ ಮಾಡಿ ಜವಾಬ್ದಾರಿ ಸ್ಥಾನವನ್ನು ಕೆಲಸ ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನ ಮೇಲೆ ಯಾವುದೇ ಗುರುತರವಾದ ಆಪಾದನೆ ಇಲ್ಲದೇ ಇದ್ರೂ ಕೂಡ ಇದ್ಯಾವುದೋ ಒಂದು ಮೂಢ ಹಗರಣನ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಚಳುವಳಿ. ನಿಮ್ಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ಬೇಕಾಗಿದೆ. ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ವಾ? ವಿರೋಧ ಪಕ್ಷದ ಸ್ಥಾನ ನಿಮ್ಗೆ ಕೊಟ್ಟಿದ್ದಾರೆ ಜನ. ರಚನಾತ್ಮಕವಾದಂತ ಟೀಕೆಗಳನ್ನು ಮಾಡಬೇಕು. ಆಮೇಲೆ ಒಂದು ವಿರೋಧ ಪಕ್ಷವಾಗಿ ಜನಪರವಾದಂತ ಹೋರಾಟಗಳನ್ನು ಮಾಡಬೇಕು. ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಇವರು ಇವತ್ತು ಹೋರಾಟಗಳನ್ನು ಮಾಡ್ತಾರೆ. ನೀವು ಯಾವ ವಿಚಾರ ಇಟ್ಕೊಂಡಿದ್ದೀರಿ? ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದೆ ಅನ್ನೋದು ಒಂದೇ ಒಂದು ಕಾರಣ, ಬಹಳ ದೊಡ್ಡ ಹಗರಣನ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಇಲ್ಲಿಯವರೆಗೂ ಎಷ್ಟು ಹಗರಣ ಮಾಡಿದ್ದೀರಿ, ಎಷ್ಟು ಲೂಟಿ ಮಾಡಿದ್ದೀರಿ, ನಿಮ್ಮಲ್ಲಿ ಎಷ್ಟು ಜನ ಭ್ರಷ್ಟಾಚಾರ ಮಾಡಿರುವವರಿದ್ದಾರೆ ಎಂಬುದು ನಮಗೆ ತಿಳಿದಿದೆ. ಅದನ್ನು ಬಿಟ್ಟು ಇದುವರೆಗೂ ಯಾವ ಆರೋಪಕ್ಕೆ ಒಳಗಾಗದ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನೀವು ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ರಾಜ್ಯಾದ್ಯಂತ ಚಳವಳಿ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ರಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳೋದಕ್ಕೆ ನಿಮ್ಮ ನೈತಿಕತೆ ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಪ್ರಶ್ನೆ ಬರಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವರಿಗೆ 135 ಜನ ಶಾಸಕರ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯನವರಿಗಿದೆ.
ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ. ಇಡೀ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ, ಸೈದ್ಧಾಂತಿಕ ಸಂಘರ್ಷ ಮಾಡೋಣ. ಏನು ರಾಮಚಂದ್ರನೇ, ಬಿಜೆಪಿ ಮತೀಯ ಶಕ್ತಿಗಳೊಟ್ಟಿಗೆ ಸೈದ್ಧಾಂತಿಕ ಸಂಘರ್ಷಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ರೆಡಿಯಾಗಿ ಅಂತಕ್ಕಂಥ ಮಾತನ್ನ ಕರೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಒಂದು ಸಿದ್ಧಾಂತದ ಅಡಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಸಿದ್ದರಾಮಯ್ಯನವರಿಗೆ ಒಂದು ಸಿದ್ಧಾಂತ ಇದೆ. ಅವರು ಬಡವರ ಪರ, ರೈತರ ಪರ, ಕಾರ್ಮಿಕರ ಪರ, ದಲಿತರ ಪರ, ಅಲ್ಪಸಂಖ್ಯಾತರ ಪರ ಕೆಲಸ ಮಾಡ್ಕೊಂಡು ಬರ್ದಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಇವತ್ತು ಅವ್ರನ್ನ ಅಲ್ಲಾಡ್ಸೋದಕ್ಕೆ ಕೊಟ್ಬಿಟ್ಟಿದ್ರಲ್ಲ, ನಿಮ್ಗೆ ಸಾಧ್ಯ ಆಗುತ್ತಾ? ಬಿಜೆಪಿ ಅಂತ 100 ಪಕ್ಷಗಳು ಬಂದ್ರು ಆಗಲ್ಲ, ಅಶೋಕ್ರಂತ 100 ಜನ ವಿರೋಧ ಪಕ್ಷಗಳು ಬಂದ್ರು ನಾಯಕರು ಬಂದ್ರು ಆಗಲ್ಲ, CT ರವಿ ಅಂತ 1000 ಜನ ಬಂದ್ರು ಆಗಲ್ಲ, ಮತ್ತೆ ವಿಜೇಂದ್ರನಂತ 1000 ಜನ ಅಧ್ಯಕ್ಷಗಳು ಬಂದ್ರು ಕೂಡ ಸಿದ್ದರಾಮಯ್ಯನ ಅಲ್ಲಾಡ್ಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಅಕ್ಬರ್, ತಾಲೂಕು KDP ಸದಸ್ಯರಾದ ಸಂತೋಷ್ ಲೆಕ್ಯ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಹಿರೇಮಗಳೂರು ರಾಮಚಂದ್ರ ಉಪಸ್ಥಿತರಿದ್ದರು.